ಒಂದು ಶಾಲೆಯಲ್ಲಿ ಸುಮಾರು 23 ವರ್ಷಗಳ ಸುದೀರ್ಘವಾದ ಸೇವೆಯನ್ನು ಮಾಡಿದಂತಹ ನಮ್ಮ ಆತ್ಮೀಯರು, ನಮ್ಮ ಸ್ನೇಹಿತರಾಗಿರುವಂತಹ ಶ್ರೀಯುತ ಶ್ರೀನಿವಾಸ ಗೌಡರು ಅವರ ಒಂದು ವಯೋನಿವೃತ್ತಿ ಹೊಂದಿದ ಒಂದು ಕೊನೆಯ ಕ್ಷಣಗಳು. ನಿಜವಾಗ್ಲೂ ನೋಡಿ, ಹೀಗೆ ಅವರು ಈ ಒಂದು ಗ್ರಾಮಕ್ಕೆ ಬಂದು ಸುಮಾರು 23 ವರ್ಷಗಳಾಯಿತು. ಆದರೂ ಸಹ ಬೆಳಗಿನಿಂದಲೂ ಸಹ ಈ ಒಂದು ಗ್ರಾಮದ ಎಲ್ಲ ಜನರು ಮತ್ತೆ ಊರಿನೆಲ್ಲ ಮುಖಂಡರು, ಹಿರಿಯ ಮುಖಂಡರು, ಯುವಕರು, ಎಲ್ಲ ಊರಿನ ಸಮಸ್ತ ಗ್ರಾಮಸ್ಥರೆಲ್ಲ SMC ಅಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳು, ಸದಸ್ಯರುಗಳು, ಅಕ್ಕಪಕ್ಕದ ಸುತ್ತಮುತ್ತಲಿನ ಚಿಕ್ಕಬಳ್ಳಾಪುರ ಕ್ಲಸ್ಟರಿನ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಶಾಲೆ ಶಿಕ್ಷಕರು ಎಲ್ಲರೂ ಸಹ ನಿಜವಾಗ್ಲೂ ಇವತ್ತು ಈ ಒಂದು ಶಾಲೆಗೆ ಭೇಟಿ ಕೊಟ್ಟು ಅವರ ಈ ಒಂದು ವಯೋನಿವೃತ್ತಿ ನಿಜವಾಗ್ಲೂ ನಮಗೋಸ್ಕರ ಬೈತಿರುವ ಅನ್ಸುತ್ತೆ. ನಿಜವಾಗ್ಲು ನಾವು, ಯಾಕೆಂದ್ರೆ ನಾನು ಗಂಗನಹಳ್ಳಿ ಕಾಲೇಜು ಶಾಲೆಯಲ್ಲಿ ಈಗ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಬಂದಾಗ 10 ವರ್ಷ ಆಯ್ತು ಆ ಒಂದು ಶಾಲೆಗೆ. ಆ ಶಾಲೆಗೆ 10 ವರ್ಷ ಆದ್ರೂ ಅವತ್ತಿಂದ ಸಹ ಇವತ್ತು ಅಷ್ಟೇ, ಇವತ್ತು ದಿನ ಪ್ರತಿದಿನ ನಾವು ಶಾಲೆಯ ಅವರು ಮನೆಯಿಂದ ಬರ್ಬೇಕು, ನಾನು ಈ ಕಡೆ ಹೋಗ್ಬೇಕಾದ್ರೆ ವಿಶ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಆ ಒಂದು ಎಲ್ಲರಿಗೂ ಅಷ್ಟೇನೆ ನಿವೃತ್ತಿ ಇರತಕ್ಕಂಥ ಒಂದು ದಿನ ಬಂದೇ ಬರುತ್ತೆ. ಸರ್ಕಾರಿ ಒಂದು ಕೆಲಸದಲ್ಲಿ 60 ವರ್ಷಗಳು ನಮಗೆ ಸೀಮಿತವಾಗಿರುತ್ತದೆ. ಒಂದು 60 ವರ್ಷದ ಕೊನೆಯ ದಿನ ಈ ಜೂನ್ 30, 2026ನೇ ಸಾಲು. ಇವತ್ತು ನಿಜವಾಗ್ಲೂ ಗೌಡರು ಬಹಳ ಬೆಳಗಿಂದಲೂ ಬಹಳ ಖುಷಿಯಾಗಿದ್ರು. ಆ ಒಂದು ವಾರದಿಂದಲೂ ಸಹ ಸತತವಾಗಿ ಎಲ್ಲ ಪೂರ್ವ ಜೊತೆಗಳು ಬಹಳ ಚೆನ್ನಾಗಿ ಆಯೋಜನೆ ಮಾಡೋದ್ರ ಜೊತೆಗೆ ಅವರ ಪಕ್ಕದಲ್ಲಿರ್ತಕ್ಕಂಥ SMC ಅಧ್ಯಕ್ಷರು ನಿಜವಾಗ್ಲೂ ಅವರ ಸಹಕಾರ, ಮತ್ತೆ ಬೈಲಪ್ಪನವರು ಅಂತ ನಿಜವಾಗ್ಲೂ ಅವರು ಅಷ್ಟೇ ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಸಹಪಾಠಿಗಳು ಮತ್ತೆ ಹಳೆಯ ವಿದ್ಯಾರ್ಥಿಗಳು. ನಾನು ನೋಡಿದ್ರೆ ಸುಮಾರು ಹಳೆಯ ವಿದ್ಯಾರ್ಥಿಗಳು ಸುಮಾರು ಜನ ಬಂದ್ರು. ಎಲ್ಲರೂ ಸಹ ಬಹಳ ಆತ್ಮೀಯವಾಗಿ ನಮ್ಮ ಶಿಕ್ಷಕರಾದಂತಹ ಶ್ರೀಯುತ ನಮ್ಮ ಶ್ರೀನಿವಾಸ ಗೌಡರ ಹೇಳಿಕೊಟ್ರು. ನಿಜವಾಗ್ಲೂ ಮರೆಯಲಾಗದ ಒಂದು, ಅವರ ಜೀವಮಾನದಲ್ಲಿ ಮರೆಯಲಾಗದ ಒಂದು ಸಂಗತಿ ಈ ದಿನ. ನಾವು ಸ್ಟಾರ್ಟಿಂಗ್ ಅಪಾಯಿಂಟ್ ಆದಾಗ, ಅಂದ್ರೆ ಅಪಾಯಿಂಟ್ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇನೆ. ಒಂದೇ ಶಾಲೆಯಲ್ಲಿ ಸತತವಾಗಿ ಆ ಒಂದು ಇಷ್ಟು ವರ್ಷಗಳ ಸೇವೆ ಮಾಡ್ತಕ್ಕಂಥ ಒಂದು ಸುದಿನ ನಮ್ಮ ಗೌರವ ಸಿಕ್ಕಿದೆ. ಅವರು ಈ ನಮ್ಮ ಶಾಲೆಯಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಉತ್ತಮ ಶಿಕ್ಷಕರು ಹಲವಾರು ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ. ನಿಜವಾಗ್ಲೂ ಕ್ಲಸ್ಟರ್ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಜಿಲ್ಲಾ ಮಟ್ಟ ಆಗಿರ್ಬೋದು, ಎಲ್ಲ ಸಹ ಎಲ್ಲ ಕಡೆಯಿಂದ ಉತ್ತಮ ಶಿಕ್ಷಕರು ಅಂತಕ್ಕಂಥ ಒಂದು ಹೆಸರನ್ನು ತೆಗೆದುಕೊಂಡಿದ್ದಾರೆ. ಅವರಿಗೆ ನಿಜವಾಗ್ಲೂ ದೇವರು ಒಳ್ಳೆಯ ಆರೋಗ್ಯ, ಆಯಸ್ಸು ಮತ್ತು ಐಶ್ವರ್ಯವನ್ನು ಲಭಿಸಲಿ. ಮುಂದಿನ ದಿನಗಳಲ್ಲಿ ಅವರು ಆರೋಗ್ಯವಾಗಿರಲಿ. ಮೇನ್ ಮುಖ್ಯವಾಗಿ ಹಣ ಐಶ್ವರ್ಯ ಯಾಕೆ ಸಂಪಾದನೆ ಮಾಡಬಹುದು, ಆದ್ರೆ ಆರೋಗ್ಯ ಇಂಪಾರ್ಟೆಂಟ್. ಅವರು ಈ ಒಂದು ಶಾಲೆಗೆ ಮುಂದಿನ ದಿನಗಳಲ್ಲಿ ಆಗಸ್ಟ್ 15 ಆಗಿರ್ಬೋದು, ಬೇರೆ ಎಲ್ಲ ಒಂದು ರಾಷ್ಟ್ರೀಯ ಹಬ್ಬಗಳ ಒಂದು ಸಂದರ್ಭದಲ್ಲಿ ದಯಮಾಡಿ ಅವರು ಸಹ ಶಾಲೆಗೆ ಭೇಟಿ ಕೊಡಬೇಕು, ಮಕ್ಕಳ ಜೊತೆ ಭಾಗಿಯಾಗಬೇಕು, ಅವರೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥ ಹೇಳ್ತಾ, ಮಕ್ಕಳು ದಯಮಾಡಿ ಪಾಪ ಅವರಿಂದ ನೋಡ್ತಾ ಇದ್ದೀನಿ ಬಹಳ ಎಲ್ಲರೂ ಸಹ ತಮ್ಮ ಕಣ್ಣೀರನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರು ಮಾಡತಕ್ಕಂಥ ಪರಿಶ್ರಮ ಆಗಿದೆ, ಬಹಳ ಅಪೇಕ್ಷೆ ಅವರು ನಿಜವಾಗ್ಲು. ಆದ್ರೆ ಒಂದು ಇಬ್ಬರು ಹೇಳ್ತಾ ಇದ್ದಾರೆ, ಒಂದು ಕ್ಷಣ ಕಾಲ ಶಾಲೆ ಒಳಗಡೆ ಬಂದ್ರೆ ಒಂದು ಕ್ಷಣ ಅವರು ಎಲ್ಲೂ ನಿಲ್ತಿರ್ಲಿಲ್ಲ ಅಂತ. ಇದು ಹಾಗೇನಷ್ಟೇ ಅವರ ಜೊತೆ ಅಂದ್ರೆ ಅವರ ಶಿಕ್ಷಕರು ಮೇಡಮ್ ಸಹ ಮುಂದಿನ ದಿನಗಳಲ್ಲಿ ಅವ್ರ ಜವಾಬ್ದಾರಿ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ, ಮೇಡಮ್ ಅವರು ಮುಂದಿನ ದಿನಗಳಲ್ಲಿ ಅದು ನಿಭಾಯಿಸಬೇಕು. ಮತ್ತೆ ಅವರ ಒಂದು ಎಲ್ಲ ಗ್ರಾಮಸ್ಥರ ಸಹಕಾರವನ್ನು ತೆಗೆದುಕೊಂಡು ಈ ಇರುವತಕ್ಕಂಥ ಮಕ್ಕಳ ಒಂದು ಪ್ರಗತಿಯನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ, ಗೌಡರು ನಮ್ಮ ಶ್ರೀನಿವಾಸ ಗೌಡರಿಗೆ ಮುಂದಿನ ದಿನಗಳಲ್ಲಿ ಅವರು ದೇವರು ಒಳ್ಳೆಯ ಒಂದು ಯಶಸ್ಸನ್ನ ಸಿಗಲಿ, ಆರೋಗ್ಯವನ್ನ ಕರುಣಿಸಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನಾವು ಸಹ ಬೆಳಗ್ಗೆ ಬೇಗ ಬಂದಾಗ ಸ್ವಲ್ಪ ಲೇಟ್ ಆಯ್ತು. ಆದ್ರೂ ಎಲ್ಲರೂ ಸಹ ಇಷ್ಟು ಜನ ಇದ್ದೀರ ಅಂದ್ರೆ ಎಲ್ಲರೂ ಹೋದ್ರು. ಒಂದು ಹಬ್ಬದ ಒಂದು ಜಾತ್ರೆ ಟೈಮಲ್ಲಿ ಯಾವ ತರ ಜನ ಸೇರ್ತಾರೆ ಆ ತರ ಜನ ಸೇರಿದ್ರು. ನಿಜವಾಗ್ಲು ಈ ಒಂದು ಸಂದರ್ಭದಲ್ಲಿ ಎಲ್ಲ ಜೋರಾದ ಚಪ್ಪಲಿ ಹೊಡಿದ್ರು. ಬಹಳ ಖುಷಿ ಆಯ್ತು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಮಾತಾಡೋ ಅವಕಾಶ ಕೊಟ್ಟಂತಹ ನಮ್ಮ ಸ್ನೇಹಿತರು ಶ್ರೀಯುತ ಗೌಡರಿಗೆ ಮತ್ತೆ ಬಂದಿರ್ತಕ್ಕಂಥ ಎಲ್ಲ ಇನ್ನೂ ಹಲವಾರು ಜನ ಬರ್ತಾರೆ. ನಮ್ಮ ಶಾಲಾ 9ರಿಂದ 3:30 ಆದ ನಂತರ ಇನ್ನೂ ಕೆಲವರು ಬರ್ತಾರೆ. ಒಂದು ಅರ್ಧ 1 ಅವರ್ ಸಹ ಇರ್ಬೇಕು, ದಯವಿಟ್ಟು ಬರ್ತಾರೆ. ಅವರನ್ನು ಸಹಕಾರ ಇರಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ನೀವೀಗ ಯಾವುದೇ ಫ್ರೀ ಕಡೆ ಬಂದಿದ್ದ ದಯಮಾಡಿ ಬರಬೇಕು. ಇನ್ನೂ ಸಿಗ್ತಾ ಇದ್ರ 5 ಸಲ ಮಾತಾಡ್ಕೊಂಡು ಹೋಗ್ತಾರೆ. ಇನ್ನೊಂದು ಸಲ ಮಾತಾಡ್ತಾ ಇದ್ದೀವಿ ಫೋನಲ್ಲಿ. ಇದರ ವಿಶ್ವಾಸ ನಮ್ಗೆ ಇನ್ನೂ ಸೇವೆ ಇದೆ, ನಾವಿನ್ನು ಸರ್ವಿಸ್ ಅಲ್ಲಿ ಇದ್ದೀವಿ. ಆದ್ರೂ ಸಹ ಇವತ್ತು ಬಹಳ ಖುಷಿ ಆಯ್ತು ಅಂತ ಮಾತನ್ನ ಹೇಳ್ತಾ, ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಕುರಿತು ಮತ್ತೊಮ್ಮೆ ನಮ್ಮ ಶ್ರೀನಿವಾಸ ಮಾತಾಡಬೇಕು ಅಂತ ಹೇಳಿ ಸಂದರ್ಭ ನಾನು ಕೇಳ್ಕೊಂತೀನಿ. ಅವರ ಒಂದು ಅಂದ್ರೆ ಒಳನಾಡಿ ನಾನು ಯಾವ ಅಕಸ್ಮಾತ್ ಸುಮಾರು
ಕ್ಲಸ್ಟರ್ ಏನಾದ್ರು ಮಾಹಿತಿ ಕೊಡಿ ಈ ಕಡೆ ಬಂದ ಒಳಗಡೆ ಬಂದಾಗ ಯಾವುದೋ ಜೊತೆಗಳು ಅದೇ ಒಂದು ಬಾಂಧವ್ಯ ಅಂತ ಹೇಳೋದು. ಎಸ್ ಡಿ ಎಂ ಅಧ್ಯಕ್ಷರಲ್ಲ ತಮ್ಮ ಆತ್ಮೀಯ ಅವರ ಸ್ನೇಹಿತರ ಬರ್ದಿರ್ತಾರ ಅನ್ನೊಂತರ ನಿಜವರು ಅವ್ರ ಜೊತೆಯಲ್ಲಿ ಎಲ್ಲ ಕೆಲಸಗಳನ್ನು ಸ್ಪಂದಿಸ್ತಾರೆ. ಏನೋ ಒಂದು ಕಾರ್ಯಕ್ರಮ ಅಂದ್ರೆ ಅವ್ರು ರಜಾ ಹಾಕ್ಬಿಡ್ತಾ ಇದ್ರು ಅಷ್ಟು ಚೆನ್ನಾಗಿ. ಅಂದ್ರೆ ನನ್ನ ಶಾಲೆ ಒಳಗಡೆ ಬಂದ್ಬಿಟ್ಟಿರ್ತಾರೆ ನಮಸ್ತೆ ಸರ್ ಅಂತ ಕರೀತಾರೆ ಮಕ್ಕಳೆಲ್ಲ ಒಳಗಡೆ ಬಂದ್ಬಿಟ್ಟು ಸಾಕು. ಏನೋ ಒಂದು ಅದೇ ವಿಶ್ವಾಸ ಬಾಂಧವ್ಯ ಏನು ಉಳಿಯಲ್ಲ ಜೀವನದಲ್ಲಿ. ಇದುವರೆಗೂ ಸಹ ಮಕ್ಕಳು ಚೆನ್ನಾಗಿ ಹೆಸರು ಸಾಮಾನ್ಯ ಗೊತ್ತಿಲ್ಲ ಎಲ್ಲ ನಮಸ್ತೆ ಸರ್ ಅಂತ ನಾನು ಕರೆಯೋರು. ಆ ಒಂದು ವಿಶ್ವಾಸ ಅದೇ ಇರಬೇಕು. ನಾವ್ ಎಲ್ಲಿ ವರ್ಕ್ ಮಾಡ್ತೀವಿ ನಿಜವಾಗ ನಾವು ಯಾವುದೇ ಒಂದು ಶಾಲೆ ಆಗಿರ್ಬೋದು ಅಲ್ಲಿ ಇರ್ತಕ್ಕಂಥ ಮಕ್ಕಳ ಜೊತೆ ನಾವು ಗ್ರಾಮಸ್ಥರು ಅವ್ರ ಜೊತೆಲೆ ಚೆನ್ನಾಗಿದ್ರೆ ಅದರಿಂದ ನಮ್ಗೆ ಯಾರು ಬೇಡ. ಆ ಒಂದು ನಿಜವಾದ ವಿಶ್ವಾಸ ನಮ್ಮ ಗೌರವ 23 ವರ್ಷಗಳ ಸತತವಾಗಿರ್ತಕ್ಕಂಥ ಸೇವೆಯನ್ನ ಕರ್ತವ್ಯದ್ದಾರೆ. ಮತ್ತೊಮ್ಮೆ ಒಳ್ಳೆ ಅಂತ ಮುಖ್ಯವಾಗಿ ಇರ್ತಕ್ಕಂಥ ನಮ್ಮ ಆಂಜನೇಯ ಸ್ವಾಮಿ ಅಂತ ಹೇಳುವ ನಿಜವಾಗ್ಲು ಕರ್ತವ್ಯದವರು ಆಂಜನೇಯ ಸ್ವಾಮಿ ಅವರ ಒಂದು ಆಶೀರ್ವಾದ ಸದಾ ಅವರ ಆಶೀರ್ವಾದನೇ ಇಷ್ಟು ವರ್ಷ ಸೇವೆ ಮಾಡೋದಕ್ಕೆ ಈ ಒಂದು ಸ್ಥಳದಲ್ಲಿ ಅವ್ರು ಏನೇ ಒಂದು ಅಡೆತಡೆ ಆಗದಾಗೆ ಎಲ್ಲ ದೇವರು ತಿಳಿಸಿದರೆ ಮುಂದಿನ ದಿನಗಳು ಸಹ ದೇವರು ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ ಈ ದಿನ ನನ್ನ ವಯೋನಿವೃತ್ತಿ ಸಮಾರಂಭಕ್ಕೆ ಎಲ್ಲರೂ ಆಗಮಿಸಿ ತಮ್ಮ ಒಂದು ಸಂತೋಷವನ್ನ ಒಂದು ಕಡೆ ದುಃಖನ ಸಂತೋಷನ ಆತ್ಮಸಾರವೆಲ್ಲ ಅದರಲ್ಲೂ ಹಳೆ ವಿದ್ಯಾರ್ಥಿಗಳಂತೂ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವರು ತಿಂದದಷ್ಟು ವಧೆಗಳನ್ನು ಯಾರೂ ತಿಂದಿಲ್ಲ ನನ್ನ ಕೈ. ಅದು ನೋಡಿ ಅವರು ಪ್ರೀತಿ ವಿಶ್ವಾಸದಿಂದ ಅವರು ಮರ್ತಿಲ್ಲ, ಯಾವುದನ್ನು ಮರ್ತಿಲ್ಲ ಅವರು. ಅದನ್ನೆಲ್ಲ ಮಾಡ್ತು ಇವತ್ತು ನನ್ನನ್ನ ಬೀಳ್ಕೊಡುಗೆ ಕೊಡೋದಕ್ಕೆ ಅವರೆಲ್ಲರೂ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಇದನ್ನ ನಾನು ನನ್ನ ಜೀವ ಇರುವುದು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಈ ಕ್ಷಣ ಮತ್ತೊಮ್ಮೆ ಬರಲ್ಲ, ಮರೆಯೋದಕ್ಕೂ ಸಾಧ್ಯ ಇಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಸ್ನೇಹಿತರಾದಂತಹ ಲೋಕೇಶ್ ಸುಮಾರು 10 ವರ್ಷಗಳ ಅವರು ನಮ್ಮ ದೀರ್ಘ ಒಡನಾಟ. ಅಲ್ಲಿ ನಾವೆಲ್ಲೇ ಹೋಗ್ಲಿ ಒಂದೇ ಕಡೆ ಕೂರ್ಬೇಕು, ಒಂದೇ ಕಡೆ ಊಟ ಕೂರ್ಬೇಕು, ಒಂದೇ ಕಡೆ ಇರ್ಬೇಕು. ನಮ್ಮ ಒಬ್ರು ಮಾಸ್ಟರ್ ಇರ್ತಾ ಇದ್ರು, ನಮ್ಮೂರಲ್ಲಿ ನಿಂತಾರೆ ಇಬ್ರು ಇದ್ರು, ಒಬ್ಬ ಸುತ್ತಾದ ಅವ್ರು ನೋಡಿದ ತಕ್ಷಣ ಇವ್ರು ಸುತ್ತಾಬಿಟ್ರು ಸಾರ ಅಂತ ಒಂದು ನೀವಿಬ್ಬರ ಬಾಂಧವ್ಯ ಸಹ ಅಂತ ಹೇಳೋದಲ್ಲ. ಅಷ್ಟು ಬಾಂಧವ್ಯ ನಮ್ಮವರು. ನಾನು ಒಂದು ದಿವಸ ಆದ್ರೂ ಅವ್ರು ಫೋನ್ ಮಾಡ್ತಾ ಇರ್ತಾರಿಲ್ಲ. ನಾನೇ ಅವ್ರಿಗೆ ಏನ್ ಸಹ ಎಲ್ಲಿ ಮರ್ತ್ಬಿಟ್ರ ನಾನು ಕೇಳ್ತಾ ಇದ್ದೆ. ಯಾವ್ದು ನೋಡಿದ್ರೆ ಬೇಜಾರು ಮಾಡ್ಕೊಬೇಡಿ, ನಂದು ಏನೋ ಸಮಸ್ಯೆಗಳು ಹಂಗೆ ಹಿಂಗೆ ಅಂತ ಹೇಳೋದು. ಆದ್ರೂ ಸಹ ನಾವು ಬೇಜಾರು ಮಾಡ್ಕೊಳ್ತೇನೆ. 10 ವರ್ಷಗಳ ಕಾಲ ಸತತವಾಗಿ ನಾನು ಎಲ್ಲವೂ ಎಳ್ಳುಪಟ್ಟು ನಿಂತ್ಕೊಳ್ಳೋದು. ನೋಡ್ರಿ ನಿಮ್ಮ ಮುಂದೆ ಹೋಗಿ ನಾನು ನಿಂತು ನಿನ್ನನ್ನು ನೋಡ್ಕೊಳ್ತೀನಿ. ಯಾವುದೇ ಕೆಲಸ ಆಗಲಿ, ಬುಕ್ ತರಕ್ಕಾಗಲಿ, ಬಟ್ಟೆ ತರಕ್ಕಾಗಲಿ, ನನಗೆ ಪ್ರಶಸ್ತಿ ಕೊಟ್ಟಾಗಲಿ ಇವರೇ ಮುಂದೆ ಬಂದು ನಿಂತು ಬೋಧಕರು ಪ್ರತಿಯೊಂದನ್ನು ಇಸ್ಕೊಂಡೋಗಿ ಸಹ ವಸ್ತುಗಳನ್ನೆಲ್ಲ ತಗೊಂಡೋಗಿಟ್ಟು ಯಾರೂ ಸಹ ಸಹಾಯ ಮಾಡಿದ್ದಾರೆ. ನಾನು ಹೋಗೋ ಯಾವ ಜನದಲ್ಲಿ ಅವರ ಅಣ್ಣನಾಗಿ ಹುಟ್ಟಿದ್ನೋ ಏನೋ ಗೊತ್ತಿಲ್ಲ. ಖಂಡಿತವಾಗಲು ಅಣ್ಣ ತಮ್ಮದಿರಲ್ಲಿ ಇಂಥ ಒಂದು ಬಾಂಧವ್ಯ ಬರಲ್ಲ, ಸ್ನೇಹಿತರಲ್ಲಿ ಒಂದು ಈ ಬಾಂಧವ್ಯ ಬರೋದು. ಜೊತೆಗೆ ನೀವು ವಿಶ್ವಾಸ, ಈ ಒಂದು ಸಹಕಾರ ನನಗೆ ಈ 23 ವರ್ಷಗಳ ಸುದೀರ್ಘ ಸೇವೆಯನ್ನು ಕಳೆಯೋದಕ್ಕೆ ಸಾಧ್ಯ ಆಯಿತು. ನಮ್ಮ ಗ್ರಾಮದವರು, ಪೋಷಕರು, ನಮ್ಮ ಇಲ್ಲಿ ಇದ್ದಂಥ ಶಿಕ್ಷಕರುಗಳು, ನಮ್ಮ ದೇವಸ್ಥಾನದ ಅರ್ಚಕರು, ಅದರಲ್ಲಿ ವಿಶೇಷವಾಗಿ ನಮ್ಮ SDMC ಅಧ್ಯಕ್ಷರು 3 ಜನ, ನಾನು ಬಂದ 4 ಜನ ಅಧ್ಯಕ್ಷರಾದರು. 4ರಿಂದ 5 ಜನ ಅವರು ಇವತ್ತು ಸುಧಾ ಬಂದವರು. ಇವತ್ತು ಕೊನೆಯ ಅಧ್ಯಕ್ಷರು ನಮ್ಮ ಕುಮಾರ್ ಅವರಂತೂ ದಿನನಿತ್ಯ 4 ಸರಿ ಬರೋದು. ಫೋನ್ ಹಾಕಿದ್ರು ಸಾಕು ಇಲ್ಲಿ ಬಂದು ಆಳೆ ಇರೋರು. ಇವತ್ತು ನಾನು ಲೇಟ್ ಆಯ್ತು ಬರೋದು ಲೇಟ್ ಆದ್ರೂ ಸಾಕು ಅಲ್ಲೇ ಬಂದಿರೋರು. ನಮ್ಮಲ್ಲಿ ಏನೇ ಒಂದು ಉದ್ಗಟ್ಟಿ ತಿರುಗಿದಂಗೆ ಇಷ್ಟು ವರ್ಷಗಳ ಕಾಲ, ನಾನು 23 ವರ್ಷಗಳ ಕಾಲ ನಮ್ಮ ಪ್ರಸಿದ್ಧ ಶಾಲೆಯ ಮಕ್ಕಳು ಭಗವಂತನೇ ಕಾಪಾಡ್ದ ಅಂತ ಹೇಳ್ಬೇಕು. ಒಂದು ಕ್ಷಣ ಒಂದು ಅಲ್ಲಿ ಬಿದ್ದೋಗ್ಬಿಟ್ಟು ಹೋಗ್ತಾರೆ. ಅದು ಈ ಕ್ಷಣ ಹೇಳಬೇಕಾದ್ರೆ ಸಂದರ್ಭ. ಯಾಕಂದ್ರೆ ನಂಬಿಕೆ ದೇವರ ಬಗ್ಗೆ ನಾವು ಹೇಳಿಲ್ಲ, ನಾವು ಹೇಳ್ಬಿಟ್ಟಿದ್ದಾರೆ ಯಾರು ಹೇಳಿದ್ರೆ ಆ ಕ್ಷಣದಲ್ಲಿ ಎಲ್ಲರೂ ಒಮ್ಮೆ ಮಾಡ್ಬಿಟ್ಟಿರೋ ಮಕ್ಕಳು. ನಾನು ಊಟ ಮಾಡಲ್ಲ, ಯಾರು ಸಹ ಏನು ಅಂತ. ಅದಕ್ಕೆ ದೇವರನ್ನು ನಂಬಬೇಕು. ಯಾರು ಬೇಕು ಅಂತ ಅದು ಹಾಕಿದ್ದೋ ಇಲ್ಲ ಕೆಟ್ಟ ಹೆಸರು ತರಬೇಕು ಮಾಡಿದ್ದು ಅದು ಭಗವಂತಕ್ಕೆ ಹೋಗ್ಬೇಕು. ಅವ್ರು ಕೆಟ್ಟ ಹೆಸರು ತರಬೇಕು ಮಾಡಕ್ ಹೋದ್ರು ಅವ್ರು ಒಳ್ಳೇದಾಯ್ತು. ನೋಡಿ, ದೇವರನ್ನ ನಂಬಿದ್ರೆ, ಜನವನ್ನ ಎಲ್ಲರೂ ನಂಬಿದ್ರೆ ನಮಗೆ ಭಗವಂತ ನಂಬಿದವ್ರನ್ನ ಕೈ ಬಿಡಲ್ಲ ಅನ್ನೋದಕ್ಕೆ ಸಾಧ್ಯ. ಇದೊಂದು ಸಾಕ್ಷಿ. ಜೊತೆಗೆ ನಾನು ಮಕ್ಕಳು ಇವತ್ತಂತೂ ನಾನು ಈ ಕ್ಷಣ ಮರೆಯಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೆಲವರು ಕೆಲಸಕ್ಕೆ ರಜೆ ಹಾಕೊಂಡಿದ್ದಾರೆ, ಕೆಲವರು ಶಾಲೆಗಳಿಗೆ ಹೊಡೆದ್ರು ಪರವಾಗಿಲ್ಲ, ಮಾಸ್ಟ್ರು ನಮ್ಮ ಬೈದ್ರು ಪರವಾಗಿಲ್ಲ, ನಾವಂತೂ ಇವತ್ತು ಶಾಲೆಗೆ ಹೋಗಲ್ಲ. ನಮ್ಮ ಹುಡುಗರನ್ನ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಅವರನ್ನ ಕಳಿಸ್ಕೊಡ್ಬೇಕು ನಾವು ಪ್ರೀತಿ ವಿಶ್ವಾಸದಿಂದ ಅಂತೀವಿ. ನಾವೆಲ್ಲ ನೋಡಿದ್ರೆ ಅವಾಗಿಂದ ನಮ್ಮ ಗ್ರಾಮದವರು ಎಷ್ಟು ವಿಶ್ವಾಸ ಬಂದಿದ್ದಾರೆ ಅಂದ್ರೆ ನನಗೆ ಹೇಳೋದಕ್ಕೆ ಮಾತುಗಳು ಬರ್ತಾ ಇಲ್ಲ.
ನಿಮ್ಮನ್ನೆಲ್ಲ ನೋಡಿ ಎಲ್ಲಾರನ್ನೂ ಸೇರಿಸಿ ನಾನು ಹೇಳ್ತೇನೆ. SDMC ಸದಸ್ಯರು, ಪೋಷಕರು, ನಮ್ಮ ಗ್ರಾಮದವರು, ನಮ್ಮ ಅಧಿಕಾರಿ ವೃಂದದವರು, ನಮ್ಮ ಶಿಕ್ಷಕರ ವೃಂದದವರು, ನಮ್ಮ ಸಂಘ ಸಂಸ್ಥೆಯವರು, ನಮ್ಮ ಬೈರಪ್ಪನವರು, ಬನ್ನಿ ಬೈರಪ್ಪರ, ಅವ್ರದ್ದು ನಮ್ದು ಸುದೀರ್ಘ ಒಡನಾಟ. ಅವರಂತೂ ನಮ್ಮ ಕಾರ್ಯಕ್ರಮ ನಾವು ಸ್ವತಂತ್ರ ದಿನಾಚರಣೆ ಮಾಡಬೇಕಾದ್ರೆ ಸತತವಾಗಿ 1 ವಾರಗಳ ಕಾಲ ಇಬ್ಬರು ಜೊತೆ ಮೇಲೆ ಗ್ರಾಮದಲ್ಲಿ ಹೋಗಿ ಯಾರೇ ಹೋದ್ರು ನಮ್ಮ ಒಂದ್ ದಿವಸ ಅವರು ಇಷ್ಟು ಹಣ ಕೇಳಲಿಲ್ಲ, ಲೆಕ್ಕ ಕೊಡಿ ಅಂತ ಹೇಳಲಿಲ್ಲ, ನಂಬಿಕೆಯಿಂದ ನೀವು ಮಾಡಿ ತಗೊಳ್ಳಿ ಅಂತ ಹೋದ ತಕ್ಷಣ ದುಡ್ಡು ಕೊಟ್ಟು ಎಲ್ಲಾ ಕಾರ್ಯಕ್ರಮ ಮಾಡೋದಕ್ಕೆ ಸಹಕಾರವನ್ನು ನೀಡ್ತಾ ಇದ್ರು. ಅವ್ರು ನೋಡಿ ಎಲ್ಲರೂ ಬಂದಿದ್ದು ನೋಡೋದು ನಿಮ್ಗೆ ಗೊತ್ತಿರಬೇಕು ಅವ್ರು ಎಷ್ಟು ವಿಶ್ವಾಸವನ್ನು ನನ್ನ ಮೇಲೆ ಇಟ್ಕೊಂಡಿದ್ದಾರೆ. ನಾನು ಅದಕ್ಕೆ ಕೇಳ ನೋಡಿ ಆ ಒಂದು ವಿಶ್ವಾಸಕ್ಕೆ ನಾನು ಏನ್ ಹೇಳ್ಬೇಕು ಅಂತ ನನಗೆ ಆಗ್ತಾ ಇಲ್ಲ. ಈಗ ಈ ಕ್ಷಣದಲ್ಲಿ ನನಗೆ ದುಃಖ ಚಾಚಿಕೊಳ್ತಾ ಇದೆ. ಈಗ ನಿಮ್ಮನ್ನೆಲ್ಲ ನೋಡಿ ಅಲ್ಲಿ ನಮ್ಮ ಸಣ್ಣ ಸಣ್ಣ ಮಕ್ಕಳು 1ನೇ ತರಗತಿ 2ನೇ ತರಗತಿ ಮಕ್ಕಳು, ನಮ್ಮ ನಾಗರಾಜ, ನಮ್ಮ ಇವರು ಯಾರು ಮನೋಜ ಅಂತೂ ಅವ್ರ ಅಪ್ಪನ ತಂದೆ ತಾಯಿಗಳು ನಮ್ಮ ಹಚ್ಕೊಂಡಿದ್ದ, ನನ್ನನ್ನು ಅಷ್ಟು ಹಚ್ಕೊಂಡಿದ್ದ. ನಾನು ಏನೇ ಹೇಳಿ ನನ್ನ ಬಲಗೈಗಾಗಿ ನಿಂತು ಕೆಲಸವನ್ನು ಮಾಡ್ತಾ ಇದ್ದರು. ಎಲ್ಲ ಮಕ್ಕಳು ಅಷ್ಟೇ. ನಾನು ಹೇಳಿದ ಕೈ ಬಾಯಲ್ಲಿ ಹೇಳಿದ್ರೆ ಕೈ ಮಾಡ್ಬಾರ್ದು. ನಮ್ಮ ಶಾಲೆ ಇಷ್ಟೊಂದು ಒಳ್ಳೆ ಹೆಸರು ಬರ್ಬೇಕಾದ್ರೆ ಮಕ್ಕಳಿಂದಲೇ ನನಗೆ ಸಾಧ್ಯ. ಜೊತೆಗೆ ನಮ್ಮ ಗ್ರಾಮದ ಸಹಕಾರ, SDMC ಸಹಕಾರ, ಇವರೆಲ್ಲರೂ ಸಹಕಾರವನ್ನು ನೀಡೋದು ನನಗೆ ಇವತ್ತು ಒಳ್ಳೆ ಹೆಸರನ್ನ ಕೊಡ್ಬೇಕಾದ್ರೆ ನೀವೆಲ್ಲ ನಿಮ್ಮಿಂದ ನನಗೆ ಮಕ್ಕಳಿಂದ ನಾನು ಅನ್ನವನ್ನ ತಿಂದಿದ್ದೀನಿ. ನೀವೆಲ್ಲರೂ ಅನ್ನದಾತರು, ನಮಗೆ ನೀವೇ ಅನ್ನದಾತರು. ನೀವಿಲ್ಲ ಮಕ್ಕಳಿಲ್ಲ ಅಂದ್ರೆ ನಾನು ಈ ಕ್ಷಣದಲ್ಲಿ ಇರೋಕ್ಕಾಗ್ತಿಲ್ಲ. ನಮ್ಮ ಕೆಲಸನೇ ಇಲ್ಲ, ಮಕ್ಕಳು ಶಾಲೆಗೆ ಬರಲಿಲ್ಲ ಅಂದ್ರೆ ನಮ್ಮ ಮನೆಗೆ ಹೋಗ್ಬೇಕಾದ್ರೆ. ಬಟ್ ನಿಮ್ಮೆಲ್ಲರಿಂದ ನಾವು ಇವತ್ತು ಈ ಕ್ಷಣದಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ನೀವೇ ಕಾರಣ, ಮುಖ್ಯ ಕಾರಣ. ಅದರಲ್ಲಿ ವಿಶೇಷವಾಗಿ ನಮ್ಮ SDMC ಮಾಜಿ ಸದಸ್ಯರು ಇವರು ಅಷ್ಟೇ, ಮೂರ್ತಿಯವರು, ಅವರು ಅವಾಗಿಂದ ಅಂದಿನಿಂದ ಹಿಂದಿನವರು ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಬನ್ನಿ ವೇದಪುರದಲ್ಲಿ. ಆಮೇಲೆ ನಮ್ಮ ಉಮೇಶ್ ಅವರು ನಿನ್ನೆಯಿಂದ ಇಲ್ಲೇ ಇದ್ದಾರೆ, ಅವ್ರ ಫ್ಯಾಮಿಲಿ ನಿನ್ನೆಯಿಂದ ಇಲ್ಲೇ ಆಟವನ್ನು ಬಿಟ್ಟು ಆಟದಲ್ಲಿ ಅವತ್ತು ಹೋಗೇ ಇಲ್ಲ ಕೆಲಸಕ್ಕೆ. ಇಲ್ಲೇ ನಿಂತ್ಕೊಂಡು ನಾನು ಏನ್ ಬೇಕಾದ್ರೂ ಸಹಕಾರ ಕೊಡ್ತೀನಿ ಸರ್. ನೋಡಿ ನಮ್ಮ ಒಡ ಹುಟ್ಟಿದವರು ಯಾರು ನಿಂತ್ಕೊಂಡು ಮಾಡಲ್ಲ, ಸ್ನೇಹಿತರೆ ಒಡ ಹುಟ್ಟಿದ್ರೆ ಅವ್ರ ಆಪತ್ ಬಾಂಧವ ಅಂತ ಹೇಳ್ತಾರೆ. ನೋಡಿ ಆಪತ್ತಿಗೆ ಆದವನೇ ನಿಂತ, ಯಾರು ಆಪತ್ತಿಗೆ ಆಗ್ತಾರೆ ಅವರೇ ನಮ್ಮ ನೆಂಟರು ಬಂದ್ರೆ ಆಗಲ್ಲ ಕ್ಷಣದಲ್ಲಿ. ಅದು ಹೆಚ್ಚಾಗಿ ನಿಂತ್ಕೊಂಡು ನೀವು ಕುತ್ಕೊಳ್ಳಿ ಸರ್, ನಾನು ಕೆಲಸ ಮಾಡಿ ನಾವು ಮಾಡ್ತೀವಿ ಅಂತ ನೋಡಿ ನಮ್ಮ ಮನೆ ಒಳಗಡೆ ಉಮೇಶ್ವರ ಭೈರಪ್ಪ ತೇರಿ. ಜೊತೆಗೆ ನಮ್ಮ ಅಡಿಗೆ ಸಹಾಯಕರಾದಂಥ ಲಕ್ಷ್ಮಮ್ಮವರು, ಬನ್ನಿ ಲಕ್ಷ್ಮಮ್ಮವ್ರೆ, ಅವರು ಯಜಮಾನ ಸಾಯಿ SDMC ಅಧ್ಯಕ್ಷರಾಗಿದ್ದರು. ಜೊತೆಗೆ ಅವರು ನಮ್ಮ ಶಾಲೆಯಲ್ಲಿ ಅಂದಿನಿಂದ ಸುಮಾರು 2013ನೇ ಇಸ್ವಿಯಿಂದ ನಮ್ಮ ಶಾಲೆಯಲ್ಲಿ ನಿರಂತರವಾಗಿ ಒಂದು ಸ್ವಚ್ಛತೆ ಆಗಿರ್ಬೋದು, ಶಾಲಾ ಮಕ್ಕಳಿಗೆ ಊಟ ಬಡಿಸೋದಾಗಿರ್ಬೋದು, ಎಲ್ಲದರಲ್ಲೂ ಬಹಳಷ್ಟು ನಿಷ್ಠೆಯಿಂದ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಶಾಲೆಗೆ, ನಮ್ಮ ಗ್ರಾಮಕ್ಕೆ, ನನಗೆ ಎಲ್ಲರಿಗೂ ಒಳ್ಳೆಯ ಹೆಸರನ್ನು ತಂದುಕೊಂಡಿದ್ದಾರೆ. ಅವ್ರಿಗೂ ಸಹ ಭಗವಂತ ಆರೋಗ್ಯ ಎಲ್ಲವನ್ನ ಕೊಳ್ಳಿ, ಅವ್ರ ಮಕ್ಕಳಿಗೂ ಸಕಲ ಸಂಪತ್ತು, ಆರೋಗ್ಯ ಪಾಠವನ್ನು ನೀಡಿ ಅಂತ ಹೇಳಿ ಆ ಭಗವಂತನಲ್ಲಿ ಬೇಡಿಕೊಳ್ತಾ ಬಂದಿರ್ತಕ್ಕಂಥ ಎಲ್ಲ ನನ್ನ SDMC ಸದಸ್ಯರುಗಳು ಇವರೆಲ್ಲ ಸದಸ್ಯರಲ್ಲ ನನ್ನ ಅಣ್ಣ ತಮ್ಮಂದರು. ಬನ್ನಿ ಭೈರಪ್ಪರ ಮುಂದೆ ಬನ್ನಿ. ಇವರಂತ ಭೈರಪ್ಪ ಅವ್ರ ಮಕ್ಕಳು, ಅವ್ರು ಇಟ್ಟಿದಂಥ ವಿಶ್ವಾಸ ನಾನು ಮರೆಯಲಿಕ್ಕೆ ಸಾಧ್ಯ ಇದೆ. ಎಲ್ಲರೂ ಅಷ್ಟೇ, ಮೂರ್ತಿಯವರು ಅಷ್ಟೇ. ಇನ್ನೊಂದ್ಸರಿ ಮತ್ತೊಮ್ಮೆ ಹೇಳ್ಬೇಕು ಅವ್ರಿಗೆ. ನಮ್ಮ ಸ್ನೇಹಿತರಾದಂಥ ಲೋಕೇಶ್ ಅವರು ನಡೆಸ್ಬಿಟ್ರು. ಅವ್ರೀಗ ನಾನು ಎಡೋ ಬಂದಿದ್ದು, ಅವ್ರು ನೋಡಿ ನಡೆಸ್ಬಿಟ್ರು. ಇಲ್ಲ ಹೇಳಿ ಬರೋಲ್ಲ, ಬನ್ನಿ ಭೈರಪ್ಪರ ಬನ್ನಿ, ಬಂದ್ರಿ ಭೈರಪ್ಪರೇ ಬನ್ನಿ. ಜೊತೆಗೆ ಮಕ್ಕಳ ಪೋಷಕರು ಇದುವರೆಗೂ ನನಗೆ ಯಾವ ರೀತಿ ಸಹಕಾರವನ್ನು ನೀಡಿದ್ರು ನೀವೆಲ್ಲರೂ, ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಗೆ ಒಳ್ಳೆಯ ಹೆಸರು ಬರಬೇಕು, ನಿಮ್ಮ ತಂದೆ ತಾಯಿಗಳು ಒಳ್ಳೆಯ ಹೆಸರು ಬರಬೇಕಾದ್ರೆ ನೀವು ಇದೇ ರೀತಿ ನಮ್ಮ ಶಾಲೆಯ ಶಿಕ್ಷಕಿಯಾದ ಪ್ರೇಮ ಮೇಡಮ್ ಅವರು ಮುಂದಿನ ದಿನಗಳಲ್ಲಿ ಎಲ್ಲವನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಈಗಾಗಲೇ ಅವರು ಸುಮಾರು ನನ್ನ ಜೊತೆ 5 ವರ್ಷಗಳ ಸುದೀರ್ಘ ಸೇವೆಯನ್ನು ಮಾಡಿದ್ದಾರೆ, ಎಲ್ಲವನ್ನ ಕಲ್ತ್ಕೊಂಡಿದ್ದಾರೆ, ನಡೆಸ್ಕೊಂಡು ಹೋಗ್ತಾರೆ. ಒಂದು ನಂಬಿಕೆ ಇದೆ, ನಮ್ಮ ಗ್ರಾಮದವರು ನಂಬಿಕೆ ಇಟ್ಕೊಂಡಿದ್ದಾರೆ. ಆ ನಂಬಿಕೆಯನ್ನು ಉಳಿಸ್ಕೊಂಡು ನಮ್ಮ ಶಾಲೆ ಒಳ್ಳೆಯ ಹೆಸರನ್ನು ತರಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾರ್ಥಿಗಳಾಗಬೇಕು ಅಂತ ಹೇಳಿ ಅವರಲ್ಲೂ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನನ್ನಿಂದ ಏನಾದರೂ ಅವ್ರಿಗೆ ತಪ್ಪಾಗಿದೆ ದಯವಿಟ್ಟು, ನಾನು ಸ್ವಲ್ಪ ಕೋಪ, ನಮಗೆ ಆ ಥರ ಒತ್ತಡ ಇರುತ್ತೆ, ಮೇಲಿನ ಒತ್ತಡ ಜಾಸ್ತಿ. ನಮಗೆ ಒತ್ತಡದಲ್ಲಿ ನಾವು ಕೆಲಸ ಮಾಡಿದರೆ ನಾವು ಅಧಿಕಾರಿಗಳು ಸಹಿಸ್ಕೊಳಕ್ಕಾಗಲ್ಲ. ಅವ್ರು ಮೊದಲು ಫಸ್ಟ್ ಅವ್ರ ಕೆಲಸ ಮಾಡಲೇಬೇಕು. ಅವ್ರು ಕೆಲಸ ಮಾಡೋದ್ರೆ ನಮ್ಮ ಕೆಲಸ. ನಾನು ಕೆಲಸ ಒತ್ತಡದಲ್ಲಿ ಇದ್ದಾಗ ನಾನು ಅವ್ರನ್ನ ರೇಗ್ತಾ ಇದ್ದೆ. ಎಲ್ಲ ನಮ್ಮ ಮೇಡಮ್ ಅವರು ಬಂದು ದೊಡ್ಡವರು, ಅವ್ರನ್ನ ರೇಗ್ದಾಗ ಅವ್ರು ಬಂದು ಕೈ ಮುಟ್ಕೊಂಡು ನಿಂತ್ಕೊಳ್ಳೋದು, ಸರ್ ತಪ್ಪಾಯ್ತು ಸರ್, ಇವತ್ತು ನಾನು ಲೇಟಾಗಿ ಬಂದ್ಬಿಟ್ಟಿದ್ದೀನಿ ಸರ್, ಇಲ್ಲಿಂದ ಕ್ಷಮಿಸಿದ ದೊಡ್ಡವರು. ದಯವಿಟ್ಟು ನಮ್ಗೆ ಆ ಥರ ಒತ್ತಡ ಇರುತ್ತೆ. ಕೆಲಸ ಆದಮೇಲೆ ನಾವು ಮನೆಯಲ್ಲಿ ಮಾಡ್ತೀವೋ ಇಲ್ವೋ, ಅದು ಶಾಲೆಯಲ್ಲಿ ಅಷ್ಟು ನಮಗೆ ಜವಾಬ್ದಾರಿ ಇರುತ್ತೆ. ನೀವು ನಮ್ಮನ್ನ ನಂಬಿ ಮಕ್ಕಳನ್ನ ಶಾಲೆ ಕಳಿಸಿರ್ತೀರಾ. ನಿಮಗಿಂತ ಹೆಚ್ಚಾಗಿ ನಾವು ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ನೀವು ಮಕ್ಕಳನ್ನ ನಾವು ನೋಡ್ಕೋಬೇಕಾಗುತ್ತೆ. ಶಾಲೆಯಲ್ಲಿ ನಮ್ಮ ನಂಬಿ ನೀವು ಕಳಿಸೋದು.
ಶಾಲೆಗೆ ಹೋಗಿ ವಿದ್ಯೆ ಕಲಿಸ್ತಾರೆ, ಬುದ್ಧಿ ಕಲಿತಾರೆ ಮಕ್ಕಳು ಅಂತ ಹೇಳಿ ನಾವು ಹೊಡೆದ್ರೆ ಬೈದ್ರು ಯಾರೇ ರಸ್ತೆಯಲ್ಲಿ ಹೋದ್ರು